ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡುವಂತಹ ಸೋಮವಾರ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. 16 ಸೋಮವಾರ ಮಾಡುವಂತಹ ಸೊಲಹ ಸೋಮವಾರ ವ್ರತ ಅಥವಾ ಶಂಭುಲಿಂಗನ ವ್ರತ ಅಂತ ಕೂಡ ಕರಿತೀವಿ. ಈ ವ್ರತವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲೇ ಪ್ರಾರಂಭ ಮಾಡುವಂಥದ್ದು. ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಸಾಕಷ್ಟು ಜನ ಮಾಡ್ತಾ ಇರ್ತೀರಾ. ಈಗ 3 ವರ್ಷಕ್ಕೆ ಒಮ್ಮೆ ಈ ಅಧಿಕ ಮಾಸ ಬರೋದ್ರಿಂದ ಅಧಿಕ ಮಾಸದಲ್ಲೂ ಕೂಡ 16 ಸೋಮವಾರದ ವ್ರತ ಮಾಡೋದ್ರಿಂದ ಅಧಿಕ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲವಿರಬೇಕು, ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಆರೋಗ್ಯದಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಿರಲಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಿರಬೇಕು, ಮನೆ ಅಭಿವೃದ್ಧಿ ಆಗಬೇಕು ಅಂದರೆ ಶಿವನ ಪೂಜೆನ ಅವಶ್ಯಕವಾಗಿ ಮಾಡಲೇಬೇಕು. ಅದರಲ್ಲೂ ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ಬೇಡಿದಂತಹ ಫಲ ಅಧಿಕವಾಗೇ ಸಿಗತ್ತೆ. 16 ಸೋಮವಾರದ ವ್ರತವನ್ನು ಅಧಿಕ ಮಾಸದಲ್ಲಿ ಯಾವ ರೀತಿ ಮಾಡಬೇಕು, ಯಾವ ನಿಯಮಗಳನ್ನ ಪಾಲಿಸಬೇಕು, ಲಿಂಗ ಸ್ಥಾಪನೆಯಿಂದ ವಿಸರ್ಜನೆಯವರೆಗೆ ಪ್ರಸಾದ ಹೇಗೆ ಮಾಡಬೇಕು, ಉಪವಾಸ ಹೇಗೆ ಮಾಡಬೇಕು, ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಎನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೊಂದು ವಿಷಯ ಏನಂದರೆ, ಈಗ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ, ಸೂತಕಗಳಿದ್ದರೆ 2 ತಿಂಗಳು 3 ತಿಂಗಳು ಆಗಿದೆ ಅನ್ನೋರು ಕೂಡ ಈ ವ್ರತವನ್ನು ಮಾಡಬಹುದು. ಅಂದರೆ ತೀರ್ಕೊಂಡು 2 ಅಥವಾ 3 ತಿಂಗಳ ಮೇಲಾಗಿದೆ ಅನ್ನೋರು ಮಾಡಬಹುದು. ಅಲ್ಲದೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಮಾತ್ರ ಮಾಡೋ ಹಾಗಿಲ್ಲ. ಉಪವಾಸ ಇರೋದ್ರಿಂದ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇರೋದು, ಗರ್ಭಿಣಿ ಸ್ತ್ರೀಯರು ಹಾಗೆ ಬಾಣಂತಿಯರು ಈ ವ್ರತವನ್ನು ಮಾಡೋ ಹಾಗಿಲ್ಲ. ಈಗ ಬನ್ನಿ, 16 ಸೋಮವಾರದ ವ್ರತವನ್ನು ಈ ಅಧಿಕ ಮಾಸದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡೋದಾದರೆ, ಶನಿವಾರ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಅದಕ್ಕಿಂತ ಮೊದಲೇ ಇಡೀ ಮನೆನ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಸೋಮವಾರದ ಪೂಜೆಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಪ್ರತಿಯೊಂದನ್ನು ಮಾಡಿಟ್ಕೊಳ್ಳಿ. ಅಕ್ಷತೆ, ತುಪ್ಪದ ದೀಪಗಳು, ಹಾಗೆ ದೀಪಕ್ಕೆ ತುಪ್ಪ, ತುಪ್ಪದ ಬತ್ತಿ, ಹೂಗಳು, ಬಿಲ್ವಪತ್ರೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಶಿವನಿಗೆ ಬಿಳಿ ಗೆಜ್ಜೆ ವಸ್ತ್ರ ಮತ್ತು ಬಿಳಿ ಅಕ್ಷತೆಯನ್ನು ಉಪಯೋಗಿಸಲಾಗುತ್ತೆ. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಗೆಜ್ಜೆ ವಸ್ತ್ರ ಸಿಗತ್ತೆ. ಮನೆಯಲ್ಲೇ ರೆಡಿ ಮಾಡ್ಕೋತೀನಿ ಅನ್ನೋರು ಮಾಡ್ಕೋಬಹುದು. ಅಕ್ಷತೆನೂ ಕೂಡ ಅಷ್ಟೇ. 1 ಹಿಡಿ ಅಕ್ಷತೆ ತೊಗೊಂಡು ಅದಕ್ಕೆ 1-2 ಡ್ರಾಪ್ ತುಪ್ಪ, 1 ಚಿಟಿಕೆ ವಿಭೂತಿ, 1 ಚಿಟಿಕೆ ಗಂಧ ಇದಿಷ್ಟನ್ನು ಹಾಕಿ ಕಲಿಸಿಟ್ಕೊಳ್ಳಿ. ನಿಮಗೆ ಪ್ರತಿ ಸೋಮವಾರದ ಪೂಜೆಗೂ ಕೂಡ ಆಗತ್ತೆ. ಇನ್ನು ಶಿವನ ಪೂಜೆಗೆ ಬಿಲ್ವಪತ್ರಿ, ತುಂಬೆ ಹೂವು, ದತ್ತೋರಿಕಾಯಿ ಹೀಗೆ ಇದೆಲ್ಲವೂ ತುಂಬಾ ಇಷ್ಟ ಆಗತ್ತೆ. ಅಲ್ಲದೆ ಮಲ್ಲಿಗೆ ಹೂವು, ಬಿಳಿ ಸೇವಂತಿಗೆ, ಬಿಳಿ ದಾಸವಾಳ, ಬಿಳಿ ಎಕ್ಕದ ಹೂವು ಈ ರೀತಿ ಬಿಳಿ ಹೂಗಳನ್ನು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಲಿಂಗವನ್ನು ಮಾಡಲಿಕ್ಕೆ ಹುತ್ತದ ಮಣ್ಣು. ಈ ಹುತ್ತದ ಮಣ್ಣು ಕೂಡ ಅಷ್ಟೇ, ನೀವು ಮುಂಚಿತವಾಗಿ ತಂದಿಟ್ಕೋಬೇಕಾಗತ್ತೆ. ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ನೀವು ಮುಂಚಿತವಾಗಿ ತಂದಿಟ್ಕೋಬೇಕು. ನೀವು ಹುತ್ತದ ಮಣ್ಣು ತರೋಕ್ಕೂ ಮುಂಚೆ ಮನೆ ಕ್ಲೀನ್ ಮಾಡ್ಕೊಂಡಿರಬೇಕು. ಗುರುವಾರ ಅಥವಾ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜೆ ಸಾಮಾನುಗಳನ್ನ ತಗೊಂಡು ಹಾಲು, ನೀರು, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಊದುಬತ್ತಿ, ಕರ್ಪೂರ ಹಾಗೆ ಹೂಗಳು, ಎಲೆ ಅಡಿಕೆ, ಬಾಳೆಹಣ್ಣು ಇವಿಷ್ಟನ್ನು ತಗೊಂಡೋಗಿ ಮನೆ ಹತ್ತಿರ ಇರೋ ಹುತ್ತಕ್ಕೆ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಟು ಊದುಬತ್ತಿ ಹಚ್ಚಿ ಕರ್ಪೂರ ಬೆಳಗಿ ಪ್ರಾರ್ಥನೆ ಮಾಡಿಕೊಂಡು, ನಾನು ಈ ಶಿವ ಪೂಜೆಗಾಗಿ ಮಣ್ಣನ್ನು ತೊಗೊಂಡು ಹೋಗ್ತಾ ಇದ್ದೀನಿ, ನಮಗೆ ಆಶೀರ್ವಾದ ಮಾಡಿ, ಪೂಜೆ ನಿರ್ವಿಘ್ನವಾಗಿ ಮಾಡೋ ಹಾಗೆ ನಮಗೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಮಣ್ಣನ್ನು ತಂದಿಟ್ಕೊಳ್ಳಿ. ಆ ಮಣ್ಣನ್ನು ತೊಗೊಂಡಿದ್ದು ಜರಡಿ ಹಿಡಿದು ಒಂದು ಬಿಳಿ ಅಥವಾ ಹಳದಿ ಕ್ಲೀನ್ ಬಟ್ಟೆಯಲ್ಲಾದರೂ ಕಟ್ಟಿಡಿ ಅಥವಾ ಒಂದು ಬಾಕ್ಸಲ್ಲಾದರೂ ಹಾಕಿಡಿ. ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಗೂಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಪೂಜಾ ತಯಾರಿನ ಮಾಡ್ಕೊಳ್ಳಿ. ಈ ಪೂಜೆಯನ್ನು ಪ್ರದೋಷ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಸಂಜೆ 5 ಗಂಟೆಯಿಂದ 6:30 ಒಳಗಾಗಿ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ಇರಬೇಕು. ಅದರಲ್ಲೂ ನಿರಾಹಾರಿಯಾಗಿ ಉಪವಾಸ ಮಾಡಬೇಕು. ಹಾಗಾಗಿ ಯಾರ ಕೈಲಿ ಸಾಧ್ಯ ಆಗುತ್ತೋ ಅಂಥವರು ಮಾತ್ರ ಮಾಡಿ. ಎಲ್ಲರೂ ಕೂಡ ಮಾಡೋದಕ್ಕಾಗಲ್ಲ. ಮತ್ತು ಮನೆಯಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡೋ ಅಂಥವ್ರು ಇರಬೇಕು. ಇನ್ನೊಂದು ವಿಚಾರ ಏನಂದರೆ, ಈ ಸೋಮವಾರದ ಶಿವ ಪೂಜೆಯನ್ನು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಅಂದರೆ ನೀರು ಕೂಡ ಕುಡಿಯೋದಿಲ್ಲ, ಉಪ್ಪು ಹುಳಿ ಖಾರ ಮುಟ್ಟೋ ಹಾಗಿಲ್ಲ. ಹಾಗಾಗಿ ನಿಮಗೆ ಮನೆಯಲ್ಲಿ ಸಹಾಯ ಮಾಡೋರಿದ್ದರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬ್ರಹ್ಮಚರ್ಯ ಪಾಲಿಸಬೇಕಾಗತ್ತೆ. ಹಾಸಿಗೆ ಮೇಲೆ ಮಲ್ಗೋ ಹಾಗಿಲ್ಲ, ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೋಬೇಕಾಗತ್ತೆ. ಈ ರೀತಿ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಯಥಾಶಕ್ತಿ ನೀವು ಆದಷ್ಟು ಮಡಿಯನ್ನು ಪಾಲಿಸ್ಕೊಂಡು ಈ ಒಂದು ವ್ರತವನ್ನು ಮಾಡಬಹುದು. ವೀಕ್ಷಕರೇ, 16 ಸೋಮವಾರ ಮಾಡುವಂಥವರು ವಾರಕ್ಕೆ 1 ಲಿಂಗ ಮಾಡಿಕೊಂಡು ಪೂಜೆ ಮಾಡ್ತಾರೆ.
ಆದರೆ ಈ ಅಧಿಕ ಮಾಸದಲ್ಲಿ 4 ಸೋಮವಾರಗಳು ಬರುತ್ತೆ. ಮೊದಲನೆಯದಾಗಿ 18ನೇ ತಾರೀಕು ಮೊದಲನೇ ಸೋಮವಾರ, 25ನೇ ತಾರೀಕು 2ನೇ ಸೋಮವಾರ, 1ನೇ ತಾರೀಕು 3ನೇ ಸೋಮವಾರ, ಹಾಗೆ 8ನೇ ತಾರೀಕು 4ನೇ ಸೋಮವಾರ. ಈ 4 ಸೋಮವಾರಗಳಲ್ಲಿ ಒಂದು ವಾರಕ್ಕೆ 4 ಲಿಂಗ, ಅಂದರೆ ಒಂದು ಸೋಮವಾರಕ್ಕೆ 4 ಶಿವಲಿಂಗನ ಮಾಡಬೇಕು. ಈ ಹುತ್ತದ ಮಣ್ಣಿಗೆ ಒಂದು ಸ್ವಲ್ಪ ಹಾಲು, ನೀರು ಮತ್ತು ಸ್ವಲ್ಪ ಗೋಮೂತ್ರ, ಒಂದು ಚಿಟಿಕೆ ಗಂಧ, ಒಂದು ಚಿಟಿಕೆ ವಿಭೂತಿ ಇದಿಷ್ಟನ್ನು ಕೂಡ ಸೇರಿಸಿಕೊಂಡು ಸ್ವಲ್ಪನೇ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಕಲಿಸ್ಬೇಕಾಗತ್ತೆ. ಹುತ್ತದ ಮಣ್ಣು ತುಂಬಾ ಸಾಫ್ಟ್ ಇರುತ್ತೆ. ನೀವು ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಂಡ್ರೂ ಕೂಡ ತುಂಬ ತೆಳ್ಳಗಾಗಿ ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈ ಮಣ್ಣನ್ನು ಕಲಿಸ್ಕೊಂಡು ಶಿವಲಿಂಗನ ಮಾಡ್ಕೊಳ್ಳಿ. ನಿಮಗೆ ಯಾವ ರೂಪದಲ್ಲಿ ಮಾಡೋಕ್ಕೆ ಬರುತ್ತೋ ಆ ರೀತಿ ಮಾಡಿ. ಶಿವಲಿಂಗ ಮಾಡುವಾಗಲೂ ಕೂಡ ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆಯನ್ನೇ ಮಾಡಬೇಕು. ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ನೀವು ಶಿವಲಿಂಗನ ಮಾಡಿ ಒಂದು ಚಿಕ್ಕ ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು. 4 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಭೂತಿ ಮತ್ತು ಗಂಧವನ್ನು ಹಚ್ಚಿ 4 ಶಿವಲಿಂಗಗಳಿಗೂ ಕೂಡ 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗತ್ತೆ. ಮತ್ತು ಒಂದೊಂದು ಹೂವನ್ನು ಇಡಬೇಕು. 2 ತುಪ್ಪದ ದೀಪಗಳನ್ನ ಹಚ್ಚಬೇಕು. ತುಪ್ಪದ ದೀಪ ಮಣ್ಣಿನ ದೀಪವಾದರೂ ಹಚ್ಚಬಹುದು ಅಥವಾ ಬೆಳ್ಳಿ, ಹಿತ್ತಾಳೆ ಇದರಲ್ಲಿ ಯಾವುದನ್ನಾದರೂ ಬೇಕಾದರೂ ಹಚ್ಚಬಹುದು. ಒಟ್ಟಿನಲ್ಲಿ ಈ ದಿನ ತುಪ್ಪನ ಹಾಕಿ ದೀಪನ ಹಚ್ಚಬೇಕು. ನೈವೇದ್ಯಕ್ಕೆ ಗೋಧಿ ಹಿಟ್ಟಿನ ಉಂಡೆಗಳನ್ನ ಮಾಡ್ಕೋಬೇಕು. ನೀವು ತಂಬಿಟ್ಟು ಯಾವ ರೀತಿ ಮಾಡ್ತೀರಾ ಅಕ್ಕಿ ಹಿಟ್ಟಿನಲ್ಲಿ, ಅದೇ ರೀತಿ ಗೋಧಿ ಹಿಟ್ಟು ಅಥವಾ ಗೋಧಿ ನುಚ್ಚಿನಿಂದ ತಂಬಿಟ್ಟು ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಉಂಡೆಗಳನ್ನ 3 ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. 3 ಉಂಡೆಗಳನ್ನು ಕೂಡ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ವೀಕ್ಷಕರೇ, ನೀವು ಬೆಳಗ್ಗೆ ಬೇಕಾದರೆ ಈ ರೀತಿ ಶಿವಲಿಂಗಗಳನ್ನೆಲ್ಲ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ. ಮತ್ತು ಸಂಜೆಗೆ ನೀವು ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಪ್ರಸಾದನ ಮಾಡ್ಕೋಬೇಕು. ಯಾಕಂದರೆ ಈ ದಿನ ಎಷ್ಟು ನೀವು ಮಡಿಯಿಂದ ಮಾಡ್ತೀರೋ, ಅಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟೇ ಬೇಗ ನೀವು ಅಂದ್ಕೊಂಡಿದ್ದ ಕೆಲಸ ಆಗತ್ತೆ, ಅಷ್ಟು ಬೇಗ ನಿಮಗೆ ಫಲಗಳು ಸಿದ್ಧಿ ಆಗತ್ತೆ. ಹಾಗಾಗಿ ಬೆಳಗ್ಗೆ ಬೇಕಾದರೆ ನೀವು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಸರಿಯಾಗಿ 5 ಗಂಟೆಗೆ ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಅದಕ್ಕಿಂತ ಮೊದಲೇ ಒಂದು 4 ಗಂಟೆ ಅಷ್ಟೊತ್ತಿಗೆ ನೀವು ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಪ್ರಸಾದ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಪ್ರಸಾದನ ಬೆಳಗ್ಗೆ ಮಾಡಿ ಇಟ್ಕೊಳ್ತೀನಿ ಅಂದರೆ ಆ ರೀತಿ ಆಗಲ್ಲ. ನೀವು ಪೂಜೆ ಮಾಡೋ ಟೈಮ್ಗೆ ಪ್ರಸಾದ ಮಾಡ್ಕೊಳ್ಳಿ. ಪ್ರಸಾದ ಮಾಡೋವಾಗ ಮಾತಾಡೋದು ಆ ಥರ ಎಲ್ಲ ಮಾಡಬಾರ್ದು. ಫೋನಲ್ಲಿ ಮಾತಾಡಿಕೊಂಡು ಮಾಡೋದು ಎಲ್ಲ ಮಾಡಬೇಡಿ. ಏಕೆಂದರೆ ನಾವು ಮಾತಾಡುವಾಗ ಎಂಜಲು ಸಿಡಿಯತ್ತೆ. ಈ ಕಾರಣದಿಂದ ಮಾತಾಡಬಾರ್ದು. ಮನಸ್ಸಲ್ಲೇ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ನೀವು ಈ ಪ್ರಸಾದವನ್ನು ಮಾಡಿಕೊಳ್ಳಿ. ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೋಬೇಕು. ಈ 3 ಉಂಡೆಗಳನ್ನು ಮಾಡಿಕೊಂಡು ಈ 3ನ್ನು ಕೂಡ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಈ ರೀತಿ ನೀವು ಪ್ರಸಾದ ಮತ್ತು ಶಿವಲಿಂಗ ಎಲ್ಲನೂ ಮಾಡಿಕೊಂಡಾದ ಮೇಲೆ ಪೂಜೆ ಪ್ರಾರಂಭ ಮಾಡಿಕೊಳ್ಳಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದರ ಮೇಲೆ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಶಿವಲಿಂಗಗಳಿಗೂ ಕೂಡ ವಿಭೂತಿ ಮತ್ತು ಗಂಧನ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ಎಲ್ಲದಕ್ಕೂ ಕೂಡ 2 ಎಳೆ ಗೆಜ್ಜೆ ವಸ್ತ್ರನ ಹಾಕಬೇಕು. ಅನಂತರ ಹೂಗಳನ್ನೆಲ್ಲ ಇಟ್ಟು 2 ತುಪ್ಪದ ಬತ್ತಿನ ಹಚ್ಚಿ ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು 11 ರೂಪಾಯಿ ದಕ್ಷಿಣೆ ಮೊದಲನೆಯ ದಿನ ಈ ದಕ್ಷಿಣೆ ಇಡೋದು ಒಳ್ಳೆಯದು. ಏನೇ ತಪ್ಪುಗಳಿದ್ರೂ ಅದನ್ನು ತಪ್ಪು ಕಾಣಿಕೆ ರೀತಿ ನಿಮ್ಮ ಮನೆ ದೇವರನ್ನು ನೆನೆಸಿಕೊಂಡು ಈ ಕಾಣಿಕೆ ದುಡ್ಡನ್ನು ಇಡಬೇಕು. ನಂತರ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ. ಶಿವಲಿಂಗದ ಪಕ್ಕದಲ್ಲಿ ಗಣಪತಿನ ಕೂಡ ಪ್ರತಿಷ್ಠಾಪನೆ ಮಾಡಿ. ಗಣಪತಿ ವಿಗ್ರಹ ಇದ್ದರೆ ಇಡ್ಬೋದು, ಇಲ್ಲ ಅನ್ನೋರು ಅರಿಶಿನ ಅಥವಾ ಸಗಣಿಯಲ್ಲಿ ಗಣೇಶನ ಮಾಡಿ 21 ಗರಿಕೆನ ಕೂಡ ಇಡ್ಬೋದು. ಅಥವಾ ಗುಂಡಡಿಕೆನೂ ಕೂಡ ಗಣಪತಿ ಹೆಸರಿನಲ್ಲಿಟ್ಟು ಗರಿಕೆ ಎಲ್ಲನೂ ಕೂಡ ಏರಿಸಿ ನೀವು ಗಣೇಶನ ಪೂಜೆ ಮಾಡ್ಕೋಬಹುದು. ಗಣೇಶನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಇದೇ ಅಧಿಕ ಮಾಸದಲ್ಲಿ ಈ ರೀತಿ 16 ಸೋಮವಾರದ ಶಿವಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ. ಯಾವುದೇ ಅಡೆತಡೆಗಳಿಲ್ಲದೆ 4 ಸೋಮವಾರಗಳು ಕೂಡ ಈ ವ್ರತ ಮಾಡೋದಕ್ಕೆ ಅನುಕೂಲ ಮಾಡಿಕೊಡು ಅಂತ ಕೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕೈಯಲ್ಲಿ ಹೂವು, ಅಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ಗಣಪತಿ ಮುಂದೆ ಹಾಕಿ ಅನಂತರ ಶಿವನಿಗೆ ಬಿಲ್ವಾರ್ಚನೆಯನ್ನು ಏರಿಸಬೇಕಾಗತ್ತೆ. ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಶಿವನ ಮಂತ್ರಗಳು ಯಾವ್ದ್ಯಾವ್ದು ನಿಮಗೆ ಗೊತ್ತಿರುತ್ತೋ ಅದನ್ನೆಲ್ಲ ಹೇಳಿಕೊಳ್ಳಿ. ಅನಂತರ ಬಿಲ್ವಾರ್ಚನೆಯನ್ನು ಮಾಡಬೇಕಾಗತ್ತೆ. ಬಿಲ್ವಪತ್ರೆಯಿಂದ ಶಿವನ ಅಷ್ಟೋತ್ತರನ ಹೇಳ್ತಾ ಅರ್ಚನೆ ಮಾಡಬೇಕು. ಆಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಆನಂತರ 16 ಸೋಮವಾರ ವ್ರತದ ಕಥೆಯನ್ನು ಓದಬೇಕು. ನೀವು ಈ ಒಂದು ವ್ರತದ ಬುಕ್ ಕೂಡ ಸಿಗುತ್ತೆ, ತಂದಿಟ್ಕೊಳ್ಳಿ. ಇನ್ನೂ ಕೂಡ ಸಾಕಷ್ಟು ಸಮಯ ಇದೆ. ಅದರಲ್ಲಿ ಓದ್ಕೊಂಡ್ರೆ ನಿಮ್ಗೆ ಇನ್ನೂ ಕೂಡ ಓದೋಕ್ಕೆ ಸುಲಭ ಆಗುತ್ತೆ, ಅರ್ಥ ಆಗುತ್ತೆ. ಕಥೆನ ಓದಬೇಕು. ನೀವು ಒಂದು ದಿನಕ್ಕೆ ಪೂರ್ತಿ ಕಥೆಗಳನ್ನು ಕೂಡ ಓದಬಹುದು. ಅಂದರೆ ಆ ವಾರದಲ್ಲಿ ಪೂರ್ತಿ ಕಥೆನೂ ಓದಬಹುದು ಅಥವಾ ಒಂದೊಂದು ವಾರ ಒಂದೊಂದು ಕಥೆಯನ್ನು ಕೂಡ ಓದಬಹುದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ.
ಮತ್ತು ಪ್ರತಿ ವಾರ ಕತೆನ ಓದಲೇಬೇಕಾಗತ್ತೆ. ಮೊದಲನೇ ವಾರ ಎಲ್ಲ ಕತೆ ಓದಿದ್ದೀನಿ ಅಂತ ಎರಡನೇ ವಾರ ಬಿಡೋ ಹಾಗಿಲ್ಲ, ಕಂಪಲ್ಸರಿ ಓದಲೇಬೇಕು. ಮೊದಲನೇ ವಾರ ನೀವು ಪೂರ್ತಿ ಕತೆಗಳನ್ನು ಓದಿದರೆ, ಎಲ್ಲ ಕತೆಗಳನ್ನು ಓದಿ ಮುಗಿಸಿದರೆ ಎರಡನೇ ಸೋಮವಾರ ಕೂಡ ಅದೇ ರೀತಿ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲ ನೀವು ಪ್ರತಿ ವಾರ ಒಂದೊಂದೇ ಕತೆಗಳನ್ನ ಓದ್ತೀನಿ ಅಂದರೂ ಕೂಡ ಆ ರೀತಿ ಮಾಡಬಹುದು. ಕತೆಯೆಲ್ಲ ಓದಿ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಮಂಗಳಾರತಿ ಎಲ್ಲ ಆದಮೇಲೆ ಕ್ಷಮಾಪನಾ ಮಂತ್ರನ ಹೇಳ್ಕೊಳ್ಳಿ. ಏನಾದರೂ ಪೂಜೆಯಲ್ಲಿ ಹೇಳಿರುವಂಥ ಮಂತ್ರದಲ್ಲಿ ತಪ್ಪಿದರೆ ಕ್ಷಮಿಸು ಅಂತ ಹೇಳಿ ಕ್ಷಮಾಪಣೆ ಮಂತ್ರ ಕೂಡ ಹೇಳ್ಕೋಬೇಕು. ಇದಾದಮೇಲೆ 11 ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ. ಪ್ರದಕ್ಷಿಣೆ ಆದಮೇಲೆ ಅದನ್ನು ಶಿವಲಿಂಗದ ಮುಂದೆ ಹಾಕಿ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಯಾವ ಕಾರಣಕ್ಕೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. 1-2 ನಿಮಿಷ ಒಂದು ಕಡೆ ಕೂತ್ಕೊಂಡು ಪ್ರಶಾಂತವಾಗಿ ನೀವು ಏನೆಲ್ಲ ಪೂಜೆ ಮಾಡಿದರೆ ಅದನ್ನು ನೆನೆಸ್ಕೊಳ್ಳಿ. ಮನಸಾರೆ ಭಗವಂತನಿಗೆ ಕೃತಜ್ಞತೆ ಹೇಳಿ. ಯಾಕಂದರೆ ಇಂಥ ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ. ಪಾಪ ಕೆಲವರಿಗೆ ನಾನಾ ಕಾರಣಗಳಿರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ಬೇರೆ ಬೇರೆ ರೀತಿ ಸಮಸ್ಯೆಗಳಿರುತ್ತೆ, ಪೂಜೆ ಮಾಡೋದಕ್ಕೆ ಆಗಲ್ಲ. ಯಾರೆಲ್ಲ ಪೂಜೆ ಮಾಡಿರ್ತೀರೋ ಭಗವಂತ ಅವರ ಕರ್ಮವನ್ನು ಕಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅರ್ಥ. ಅದಕ್ಕೆ ನೀವು ಖುಷಿ ಪಡಬೇಕು. ಹಾಗಾಗಿ ಮನಸಾರೆ ಭಗವಂತನಿಗೆ ಕೃತಜ್ಞತೆನ ಹೇಳಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಆಗಬಹುದು. ಅಂದರೆ ನೀವು 5 ಗಂಟೆಗೆ ಶುರು ಮಾಡಿದರೆ 6 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಯುತ್ತೆ. ಗೋವುಗಳೆಲ್ಲ ಮನೆಗೆ ಹೋಗುವಂತಹ ಸಮಯ, ಗೋಧೂಳಿ ಸಮಯ ಇದು. ಈ ಸಮಯದಲ್ಲಿ ನೀವು ನೈವೇದ್ಯ ಮಾಡಿರುವಂತಹ ಉಂಡೆಗಳಲ್ಲಿ 1 ಉಂಡೆಯನ್ನು ಹಸುಗೆ ತಿನ್ನಿಸ್ಬೇಕು. ಮತ್ತು ಅದರ ಜೊತೆಗೆ 1-2 ಬಾಳೆಹಣ್ಣು ಕೂಡ ಕೊಡಿ. ಬಾಳೆಹಣ್ಣಿನ ಜೊತೆ ಈ ಗೋಧಿ ಉಂಡೆಯನ್ನು ತಿನ್ನಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇದು ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ನಿಯಮ. ಇಲ್ಲಿ ಹಸುಗಳು ಬರಲ್ಲ, ಹಸು ಸಿಗಲ್ಲ, ಈ ಕಾರಣ ನೀವು ಹೇಳೋ ಹಾಗೇ ಇಲ್ಲ. ಹೇಗಾದರೂ ಮಾಡಿ ಹಸುಗೆ ತಿನ್ನಿಸಲೇಬೇಕು. ನೀವು ಇದೆಲ್ಲ ಆದಮೇಲೆ 2 ಉಂಡೆ ಏನು ಉಳಿದಿರುತ್ತಲ್ಲ ಅದನ್ನು ಒಂದನ್ನು ಮನೆಯವರಿಗೆ ಹಂಚಬೇಕು, ಇನ್ನೊಂದನ್ನು ನೀವು ತಿನ್ನಬಹುದು. ಈ ದಿನ ಉಪವಾಸ ಮಾಡುವಂಥವ್ರು ಇದನ್ನೇ ತಿನ್ನಬೇಕು. ಪೂಜೆ ಆದಮೇಲೆ ಈ ಉಂಡೆಯನ್ನೇ ತಿನ್ನಬೇಕು. ಅದು ತಿಂದಾದ್ಮೇಲೆ ನೀವು ಬೇಕಾದರೆ ಹಾಲು, ಹಣ್ಣು ಏನಾದರೂ ತಗೋಬಹುದು. ಅದು ಬಿಟ್ಟು ಬೇರೆ ಇನ್ನೇನನ್ನು ಕೂಡ ತಿನ್ನೋ ಹಾಗಿಲ್ಲ. ಇದು ಒಂದು ಕಟ್ಟುನಿಟ್ಟಾಗಿ ಉಪವಾಸವನ್ನು ನೀವು ಮಾಡಲೇಬೇಕಾಗತ್ತೆ. ಮತ್ತು ಬೆಳಗ್ಗೆಯಿಂದನೂ ಕೂಡ ಅಷ್ಟೇ. ಏನಂದರೆ ಏನೂ ಕೂಡ ತಿನ್ನೋ ಹಾಗಿಲ್ಲ. ಹಾಲು ಕುಡಿಬೋದಾ, ಟೀ ಕಾಫಿ ಕುಡಿಬೋದಾ, ಅದೆಲ್ಲ ಏನಿಲ್ಲ. ದಯವಿಟ್ಟು ಇದೊಂದು ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಕುಡಿಬಹುದು, ಏನೂ ತೊಂದರೆ ಇಲ್ಲ. ಅಥವಾ ತೀರಾ ಆಗೋದೇ ಇಲ್ಲ, ಮೆಡಿಸನ್ಗಳಿದೆ ತೊಗೋತೀವಿ, ಕೆಲವರಿಗೆ ಉಪವಾಸ ಇದ್ದರೆ ತಲೆನೋವು ಬಂದುಬಿಡುತ್ತೆ, ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಬೇಕಾದರೆ ನೀವು ಟೀ ಕಾಫಿ ಕುಡೀರಿ, ಏನೂ ಮಾಡೋಕ್ಕಾಗಲ್ಲ. ಹಣ್ಣಿನ ಜ್ಯೂಸ್ ಆಗಲಿ ಅಥವಾ ಏನಾದರೂ ಹಣ್ಣು ತಿನ್ನೋದು ಈ ಥರ ಬೇಕಾದರೆ ಮಾಡಬಹುದು. ಆದರೆ ಆದಷ್ಟು ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಂಜೆ ಪೂಜೆ ಆಗೋ ತನಕ ನಿರಾಹಾರಿಯಾಗಿದ್ದರೆ ತುಂಬಾ ಒಳ್ಳೆಯದು. ಇದಿಷ್ಟು ಕೂಡ 16 ಸೋಮವಾರದ ಪೂಜೆಯ ವಿಧಾನ ಆಗಿರುತ್ತೆ. ಇನ್ನು ಈ ರೀತಿ ಪೂಜೆ ಆದಮೇಲೆ ಗೋ ಹಸುವಿಗೂ ಕೂಡ ನೀವು ಪ್ರಸಾದ ತಿನ್ನಿಸಿದ ಮೇಲೆ ಮನೆಗೆ ಬಂದು ನೀವು ಕೂಡ ಇನ್ನೂ 1 ಉಂಡೆನ ತಿಂದು ಉಪವಾಸ ಬಿಡಬಹುದು. ಅನಂತರ ಉಳಿದಿರೋದನ್ನು ಮನೆಯವ್ರಿಗೂ ಕೂಡ ಕೊಡಿ. ಮತ್ತು ಇನ್ನೊಂದೇನೆಂದರೆ ಪ್ರಸಾದನ ವೇಸ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡ್ರೆ ಸಾಕು. ಇನ್ನು ರಾತ್ರಿಗೆ ನೀವು ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ. ಕೆಳಗಡೆ ಮಲ್ಕೊಂಡ್ರೆ ಅಂದರೆ ಚಾಪೆ ಹಾಕ್ಕೊಂಡು ಮಲ್ಕೋಬೇಕು. ಮತ್ತು ಬೆಳಗ್ಗೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಮತ್ತೆ ಸ್ನಾನ ಮಾಡಿ, ತಲೆಗೆ ಮಾಡಬೇಕಂತೇನಿಲ್ಲ, ಮೈ ಸ್ನಾನ ಕೂಡ ಮಾಡ್ಕೋಬಹುದು. ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು 1 ಗ್ಲಾಸ್ ಹಾಲನ್ನು ಕಾಯಿಸಿ ದೇವರ ಮುಂದೆ ಇಟ್ಟು ದೀಪಗಳನ್ನೆಲ್ಲ ಹಚ್ಚಿ ಪೂಜೆ ಮಾಡಿ ಈ ಶಿವಲಿಂಗಗಳನ್ನು ಕದಲಿಸಿ ಇದನ್ನು ಒಂದು ಬಾಕ್ಸ್ನಲ್ಲೋ ಅಥವಾ ಒಂದು ತಟ್ಟೆನಲ್ಲೋ ಹಾಕಿ ಎತ್ತಿಡಬೇಕು. ಯಾರೂ ಮುಟ್ಟದೇ ಇರೋವಂಥ ಜಾಗದಲ್ಲಿ ಯಾವುದೇ ರೀತಿ ಭಿನ್ನ ಆಗಬಾರ್ದು ಅಂಥ ಕಡೆ ನೀವು ಇದನ್ನ ಇಡಬೇಕಾಗತ್ತೆ. ಅಡುಗೆ ಮನೆಯಲ್ಲಿ ಸಜ್ಜಾದ ಮೇಲೆ ಅಲ್ಲಿ ಇಲ್ಲಿ ಇಟ್ಟು ಏನಾದರೂ ತಕ್ಕೊಳ್ಳೋಕೆ ಹೋಗಿ ಅದು ಬಿತ್ತು ಅಂತ ಎಲ್ಲ ಆಗಬಾರ್ದು. ಸೊ ದೇವ್ರ ಮನೆಯಲ್ಲೇ ಒಂದು ಜಾಗ ಮಾಡಿ ಅಥವಾ ಯಾವುದೋ ಒಂದು ಕಬಾರ್ಡಲ್ಲಿ ಅದನ್ನಷ್ಟೇ ಇಟ್ಟು ಅಲ್ಲಿ ಯಾರೂ ಹೋಗದೇ ಇರೋ ರೀತಿ ನೋಡ್ಕೋಬಹುದು. ಅದನ್ನ ಆದಷ್ಟು ಸೇಫಾಗಿ ಇಟ್ಕೋಬೇಕಾಗತ್ತೆ. ಮತ್ತು ಮುಂದಿನ ವಾರ ಕೂಡ ಇದೇ ಥರನೇ ಪೂಜೆ ಮಾಡಬೇಕು. ಒಟ್ಟು 4 ಸೋಮವಾರ, 1 ಸೋಮವಾರಕ್ಕೆ 4 ಶಿವಲಿಂಗ ಮಾಡಬೇಕು. 4 ಸೋಮವಾರಕ್ಕೆ ಒಟ್ಟು 16 ಶಿವಲಿಂಗ ಆಗತ್ತೆ. ಹೀಗೆ ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಪೂಜೆಗೆ ಬಳಸಿರುವಂಥ ಬಿಲ್ವಪತ್ರೆ, ಹೂಗಳು, ಅಕ್ಷತೆ ಇದನ್ನು ಕೂಡ ಅಷ್ಟೇ. ಮತ್ತು ನೀವು ಪ್ಲೇಟಲ್ಲಿ ಹಾಕಿರ್ತೀರ ಅಂತ ಅಕ್ಕಿ ಅದನ್ನೆಲ್ಲ ಕೂಡ ಒಂದು ಕವರ್ನಲ್ಲೋ ಅಥವಾ ಒಂದು ಬಾಕ್ಸ್ನಲ್ಲೋ ಹಾಕಿ ಎತ್ತಿಟ್ಕೊಳ್ಳಿ. ನೀವು 4 ಸೋಮವಾರ ಇದೇ ಥರನೇ ಮಾಡಬೇಕು. 4ನೇ ಸೋಮವಾರ ಇದೇ ರೀತಿ ಪೂಜೆ ಎಲ್ಲ ಆದಮೇಲೆ ಮಂಗಳವಾರ ವಿಸರ್ಜನೆ ಮಾಡಿರ್ತೀರ. ಬುಧವಾರ ನೀವು ಯಾವುದಾದ್ರೂ ನದಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹರಿಯೋ ನೀರಿರುವಂಥ ಜಾಗಕ್ಕೆ ಹೋಗಬೇಕು. ಅಲ್ಲಿ ಕಟ್ಟೆ ಮೇಲೆ ತೊಳೆದು ರಂಗೋಲಿ ಹಾಕಿ ಈ ಎಲ್ಲ ಶಿವಲಿಂಗಗಳನ್ನು ಕೂಡ ಮತ್ತೆ ಜೋಡಿಸಿ ಪೂಜೆ ಮಾಡಿ ಒಂದೊಂದಾಗಿ ಅದನ್ನೆಲ್ಲ ಕೂಡ ನದಿಯಲ್ಲಿ ಬಿಡಬೇಕು, ಅಂದರೆ ಹರಿಯೋ ನೀರಿನಲ್ಲಿ ಬಿಡಬೇಕು. ಈ ರೀತಿ ಈ ಶಿವಲಿಂಗಗಳನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ನಿಮಗೆ ಪೀರಿಯಡ್ಸ್ ಡೇಟ್ ಏನಾದರೂ ಬಂತು ಅಂದರೆ ಆ ವಾರ ಸ್ಕಿಪ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು.
ಅಧಿಕ ಮಾಸ ಮುಗಿದ ಮೇಲೆ ಮತ್ತೆ ಬರುವಂತಹ ನಿಜ ಜ್ಯೇಷ್ಠ ಮಾಸದಲ್ಲಿ ಮೊದಲನೇ ಸೋಮವಾರ ತನಕ ನಿಮಗೆ ವ್ರತ ಇರುತ್ತೆ. ಹಾಗಾಗಿ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಆದರೆ ನಿಮ್ಮ ಬದಲಿಗೆ ಬೇರೆ ಯಾರಾದರೂ ಮಾಡ್ಕೋಬಹುದಾ ಅಂದರೆ ಖಂಡಿತ ಮಾಡೋ ಹಾಗಿಲ್ಲ. ಯಾರು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅವರೇ ಮಾಡಬೇಕಾಗತ್ತೆ. ಈ 4 ಸೋಮವಾರ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ಸಿಗುತ್ತೆ ನಿಮಗೆ. ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಸಮೃದ್ಧಿ, ಸಂಪತ್ತು ಎಲ್ಲ ಕೂಡ ಸಿಗತ್ತೆ. ಭಕ್ತಿಗೆ ತುಂಬಾ ಬೇಗ ಒಲಿಯುವಂಥವರು ಶಿವ. ಈ ಶಿವನ ಪೂಜೆಯನ್ನು ನಾವು ಇಷ್ಟೊಂದು ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡೋದ್ರಿಂದ ಅಷ್ಟೇ ಬೇಗ ಶಿವನ ಆಶೀರ್ವಾದ ಕೂಡ ನಮಗೆ ಸಿಗತ್ತೆ. ಒಂದು ಕುಟುಂಬ ತುಂಬಾ ಒಗ್ಗಟ್ಟಾಗಿ ಮತ್ತು ಸಮೃದ್ಧಿಯಾಗಿರಬೇಕು ಅಂದರೆ ಹೆಚ್ಚಾಗಿ ಶಿವಪಾರ್ವತಿ ಪೂಜೆನ ಮಾಡಬೇಕು. ಅಲ್ಲದೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅನ್ನೋರು ಕೂಡ ಈ ಶಿವ ಪಾರ್ವತಿ ಫೋಟೋನ ಮನೇಲಿ ಇಟ್ಕೊಳ್ಳಿ. ನಾವು ವಿಷ್ಣುವನ್ನ ಪೂಜೆ ಮಾಡುವಂಥವರು ಶಿವನ ಫೋಟೋ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೋಬೇಡಿ. ಚಿಕ್ಕದಾಗಾದರೂ ಪರವಾಗಿಲ್ಲ, ಶಿವ ಪಾರ್ವತಿ ಫೋಟೋನ ಇಟ್ಕೊಳ್ಳಿ. ಮತ್ತು ಶಿವನ ಫೋಟೋ ಇಲ್ಲ ಅನ್ನೋರು ಕೂಡ ಈ ರೀತಿ ಮಣ್ಣಿನಿಂದ ಶಿವಲಿಂಗ ಮಾಡಿ ಪೂಜೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕ ಮಾಸದಲ್ಲಿ 16 ಶಿವಲಿಂಗದ ರಥವನ್ನು ಯಾವ ರೀತಿ ಕಟ್ಟುನಿಟ್ಟಾಗಿ ಮಾಡಬೇಕು, ತಯಾರಿ ಯಾವ ರೀತಿ ಇರಬೇಕು, ಯಾವ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.